ಹೇಳ್ತಾನೆ ಇದ್ದೆ ಆರ್ತಿನ ನಂಬೇಡಿ ನಂಬೇಡಿ ಅಂತ. ಆದರೆ ನೀವೆಲ್ಲ ನನ್ನ ಮಾತು ಕೇಳಿದ್ರಿ. ನಂಗೆ ಮೊದಲಿಂದ ಡೌಟ್ ಇತ್ತು, ಆರ್ತಿ ಸಂತೋಷ್ ಇಬ್ಬರು ಸೇರಿಕೊಂಡು ಏನೋ ಮಸ್ಲತ್ ನಡೆಸ್ತಾ ಇದ್ದಾರೆ ಅಂತ. ಒಂದು ವೇಳೆ ನಾನೇನಾದರೂ ಆ ವಿಷಯ ನಿಮಗೆ ಹೇಳಿದ್ರೆ ನೀವು ನನ್ನ ನಂಬಿಡ್ತಾ ಇದ್ರಾ? ನನ್ನನ್ನೇ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾ ಇದ್ರಿ ಅಷ್ಟೆ. ಏನು ಮಾಡೋದು, ಕೆಲವೊಂದು ವಿಷಯಗಳಲ್ಲಿ ಕೆಟ್ಟರೆ ಬುದ್ಧಿ ಬರೋದು. ನಮ್ಮ ಸೂರ್ಯ ಭಾವ ಅಂತೂ ತಮ್ಮ ಇಡೀ ಬುದ್ಧಿನ ಆರ್ತಿ ಕೈಯಲ್ಲಿ ಕೊಟ್ಬಿಟ್ಟಿದ್ರು. ಈ ಸರ್ಕಸಲ್ಲಿ ರಿಂಗ್ ಮಾಸ್ಟರ್ ಪ್ರಾಣಿಗಳನ್ನು ಇದೇ ಗಲಾಟೆಯಲ್ಲಿ ಆ ಹುಡುಗಿನ ಎಲ್ಲೋ ಕರ್ಕೊಂಡು ಹೊಟ್ಟೋದ. ಎಲ್ಲಿಗೆ ಕರ್ಕೊಂಡು ಹೋದ್ನೋ ಏನೋ ಗೊತ್ತಾಗ್ತಾ ಇಲ್ಲ. ಪಾಪ ಆ ಹುಡುಗಿ ಹೇಗಿದ್ದಾಳೋ ಏನೋ. ಅತ್ತೆ, ವೇದಿಕಾ ತುಂಬಾ ಇನ್ನೋಸೆಂಟು. ಈ ಆರ್ತಿ ಸಂತೋಷ್ ಇಬ್ರು ಸೇರ್ಕೊಂಡು ಅವಳನ್ನ ಮಾರಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅಯ್ಯೋ, ನಾನೇನ್ ತಪ್ಪು ಮಾತಾಡ್ದೆ? ಯಾಕೆ ನಿಮ್ ಹೆಂಡತಿ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ಮೊದಲೇ ಟೆನ್ಷನ್ ಅಲ್ಲಿದ್ದೀವಿ, ಅವಮಾನ ಅನ್ಭವಿಸಿದೀವಿ, ವೇದಿಕಾ ಎಲ್ಲೋಗಿದ್ದಾಳೆ ಅಂತ ಗಾಬರಿಲಿದ್ದೀವಿ. ಇಂಥ ಟೈಮಲ್ಲಿ ಏನೇನೋ ಹೇಳಿ ಎದುರಿಸ್ಬೇಡ. ನನಗನ್ಸದನ್ನ ಹೇಳ್ದೆ ತಪ್ಪ? ನೀನ್ ಏನು ಮಾತಾಡ್ದೆ ಸುಮ್ಮನೆ ಇದ್ಬಿಡು, ಅಷ್ಟು ಸಾಕು. ಬನ್ನಿ ಒಳಗೆ. ಯಾವ ಮುಖ ಇಟ್ಕೊಂಡು ಕರಿತೀರಿ ಬನ್ನಿ ಒಳಗೆ ಅಂತ? ನಿಮ್ ಮಗ ನನ್ನ ಮಗಳನ್ನ ಬಿಟ್ಟು ಹೋಗು ಅಂತ ಹೇಳಿದ್ದಂತೆ. ದೊಡ್ಡವ್ರಾಗ ನೀವು ಅವ್ರಿಗೆ ಬುದ್ಧಿವಾದ ಹೇಳಕ್ಕಾಗ್ಲಿಲ್ವಾ? ಅದೇನ್ ಸಂಸ್ಕಾರ ಕೊಟ್ಟು ಬೆಳೆಸಿದಿರಿ ಮಗನ? ಶೋಭಾ ಅವ್ರೆ, ನನಗೂ ಕೋಪ ಬರತ್ತೆ. ಈಗಾಗ್ಲೇ ಸಾಕಷ್ಟು ನಾವು ಅವಮಾನಗಳನ್ನ ಅನುಭವಿಸಿದೀವಿ. ಇಲ್ಲಿಂದ ಅಲ್ಲಿಗೆ ಬಂದು ನಿಮ್ ಮಗಳು ನಮ್ಮೇಲೆ ಕಂಪ್ಲೇಂಟ್ ಹೇಳಿದಾಳಲ್ಲ, ಅವಳೇನ್ ಮಾಡಿದ್ಲು ಅಂತ ಹೇಳಿಲ್ವಾ ನಿಮ್ಗೆ? ನನ್ನ ಮೊಮ್ಮಗಳು ವೇದಿಕಾ ಅದು ಯಾವನ ಗುರುತು ಪರಿಚಯ ಇಲ್ದೇ ಇರೋ ಜೊತೆ ಓಡ್ ಹೋಗೋದಕ್ಕೆ ಮುಖ್ಯ ಕಾರಣ ನಿಮ್ಮ ಮಗಳು. ಸುಳ್ಳು. ನಮ್ಮ ಆರ್ತಿ ಯಾವತ್ತೂ ಈ ರೀತಿ ಮಾಡೋಳಲ್ಲ. ಹೆತ್ತೋರ್ಗೆ ಹೆಗಣ ಮುದ್ದು ಅಂತಾರಲ್ಲ, ಹಾಗೆ ನಿಮ್ ಮಗಳು ಮಾಡೋ ತಪ್ಪು ನಿಮಗೆಲ್ಲ ಕಾಣಿಸುತ್ತೆ ಹೇಳಿ? ಆರ್ತಿ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿನ್ಗಿಲ್ಲ. ಅವಳಿಗಿರೋ ಗುಣದಲ್ಲಿ ಒಂದ್ ಭಾಗ ಕೂಡ ನಿನ್ಗಿಲ್ಲ. ನೋಡಿದ್ವಲ್ಲ ಎಲ್ಲ ಅವಗುಣಗಳನ್ನು. ಆರ್ತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ರಾಕಿ. ನೀವು ಅಷ್ಟೇ, ಇಲ್ಲಿ ಬಂದು ಹಾರಾಡಿದ್ರೆ ನಾವು ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ. ನಿಂತ ಕಾಲಲ್ಲಿ ನನ್ನ ಮಗಳನ್ನ ಆಚೆ ಕಳ್ಸಿದ್ರಲ್ಲ, ಮನುಷ್ಯ ನೀವು? ಇಲ್ಲ, ನಮ್ಗೆ ಯಾರಿಗೂ ಮನುಷ್ಯತ್ವ ಇಲ್ಲ. ನಿಮ್ ಮಗಳಿಗೆ ಮಾತ್ರ ಮನುಷ್ಯತ್ವ ಇರತ್ತಲ್ವಾ? ಬನ್ನಿ ನೋಡಿ ನಮ್ಮ ಅತ್ತೆನ. ತನ್ನ ಮಗಳನ್ನ ಕಳ್ಕೊಂಡು ಹೇಗ್ ನರಳ್ತಾ ಇದ್ದಾರೆ ಅಂತ. ನೀವು ಒಬ್ರು ತಾಯಿ ಅಲ್ವಾ, ಸ್ವಲ್ಪ ಯೋಚನೆ ಮಾಡಿ. ಅವ್ರ ಮಗಳು ಇವತ್ತು ಯಾರೋ ಒಬ್ಬ ಗೊತ್ತು ಗುರಿ ಇಲ್ದೇರೋನ ಇಷ್ಟಪಟ್ಟು ಅವನ ಜೊತೆ ಹೊಟ್ಟೋಗಿದ್ದಾಳೆ. ನಮ್ಮ ಅಣ್ಣ ತನ್ನ ಮಗಳನ್ನ ಹುಡ್ಕೊಂಡು ಬೀದಿ ಬೀದಿ ಅಲಿತಾ ಇದ್ದಾನೆ. ನಾವು ನಮ್ಮ ಕುಟುಂಬ ಅಂದ್ರೆ ಗೌರವದಿಂದ ಕೈ ಕಟ್ಟಿ ನಿಲ್ತಾ ಇದ್ದೀವಿ. ಜನರ ಮುಂದೆ ನಾವು ತಲೆ ತಗ್ಸಿದೀವಿ. ಖುಷಿಯಿಂದ ಇದ್ದಿದ್ ನಮ್ಮ ಸಂಸಾರ ಎಲ್ರು ಇವತ್ತು ಕಣ್ಣೀರ್ ಇಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ ಮಗಳು ಆರ್ತಿ. ಎಷ್ಟು ನಂಬಿದ್ದೆ ನಾನು ಅವ್ರನ್ನ. ನನಗಿಂತ ಹೆಚ್ಚಾಗಿ ಅವ್ರನ್ನ ನಂಬಿದ್ದೆ ನಾನು. ಹೆಂಡತಿ ಅಂದ್ರೆ ಹೀಗಿರ್ಬೇಕು ಅನ್ನೋ ತರ ಇದ್ದು ನಾಟಕ ಆಡಿದ್ರು. ಆರ್ತಿ ಅವ್ರನ್ನ ಸೀತೆ ಸಾವಿತ್ರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ನಮ್ಮ ಮನೆ ನೆಮ್ಮದಿ ಸುಖ ಸಂತೋಷನ ಹಾಳು ಮಾಡಕ್ ಬಂದಿದ್ದ ರಾಕ್ಷಸಿ. ಸೂರ್ಯ ಅವ್ರೆ, ನೀವು ಆರ್ತಿ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಈ ಮಾತನ್ನ ನಿಮ್ ಮನೇಲಿ ಬೇರೆ ಯಾರೇ ಹೇಳಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ನೀವು ತಿಳಿದವರು, ಒಳ್ಳೇದು ಕೆಟ್ಟದ್ರ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಿರೋರು ಅನ್ಕೊಂಡಿದ್ದೆ. ಅಂತ ನೀವು ಆರ್ತಿ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಒಂದಿನ ನಾಟಕ ಆಡ್ಬೋದು, 2 ದಿನ ನಾಟಕ ಆಡ್ಬೋದು. ತಿಂಗಳಗಟ್ಲೆ ಯಾರಿಗಾದ್ರೂ ನಾಟಕ ಆಡೋಕ್ ಸಾಧ್ಯನಾ? ಹಾಗೆ ನಾಟಕ ಆಡಿದ್ರೆ ಅವಳಿಗೆ ಏನ್ ಸಿಗುತ್ತೆ? ನಿಮ್ ಮನೆಯವ್ರಿಗೆ ತೊಂದರೆ ಮಾಡೋದ್ರಿಂದ ಅವಳಿಗೆ ಏನ್ ಪ್ರಯೋಜನ? ಇನ್ನು ಮುಂದೆ ಇದೇ ತನ್ನ ಮನೆ, ಎಲ್ಲರೂ ತನ್ನ ಸರ್ವಸ್ವ ಅಂತ ಅನ್ಕೊಂಡು ಇಲ್ಲಿದ್ಲು. ಅಂತವಳೆ ನಿಮ್ ಮನೆಗೆ ತೊಂದರೆ ಮಾಡ್ಬಿಡ್ತಾಳ? ಅವಳಿಗೆ
ವಿಷಯ ಗೊತ್ತಿದ್ದು ಸುಮ್ಮನೆ ಇದ್ಲು ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಲ್ಲ, ಅವಳು ನಿಮ್ ಜೊತೆ ಮಾತಾಡಕ್ ಬಂದಾಗ ನೀವು ಅವಳ ಮಾತನ್ನ ಕೇಳಿಸ್ಕೊಂಡ್ರ ಸೂರ್ಯ ಅವ್ರೆ? ಆರತಿ ಮಾಡಿದ ತಪ್ಪಾದ್ರೂ ಏನು? ವೇದಿಕಾ ಸಮಸ್ಯೆ ಬಗೆಹರ್ಸಕ್ ಹೋಗಿದ್ದು ಅವಳು ತಪ್ಪ? ನೀವು ನಿಮ್ಮಣ್ಣ ಪರಿಮಳ ಯಾರ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ಲೇ ಇಲ್ಲ. ಅದನ್ನ ಆರತಿ ಮಾಡಿದ್ಲು, ಅದು ತಪ್ಪ ಸೂರ್ಯ ಅವ್ರೆ? ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಇವ್ರು ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋದನ್ನ ನಮ್ಮ ಆರತಿ ಹತ್ರ ಹೇಳ್ಕೊಂಡಿದ್ದಾಳ ಅವಳು. ಇದ್ರಲ್ಲೇ ಗೊತ್ತಾಗಲ್ವಾ ಸೂರ್ಯ ಅವ್ರೆ ಅವಳು ನಿಮ್ಗೆ ಎಷ್ಟು ಹತ್ರದವಳಾಗಿದ್ಲು ಅಂತ? ಹಳ್ಳಕ್ ಬಿದ್ದವಳಿಗೆ ಆಳಿಗೊಂದ್ ಕಲ್ಲು ಅನ್ನೋ ಹಾಗೆ ನಡ್ಕೊಂಡ್ಬಿಟ್ರಿ ನೀವೆಲ್ಲ. ಸಾಕು, ನಿಮ್ ಮಗಳು ಮಾಡಿರೋ ತಪ್ಪಿಗೆ ತೇಪೆ ಹಾಕಕ್ಕೆಲ್ಲ ಬರಬೇಡಿ ನೀವು. ಅವತ್ ಆರ್ತಿಗೆ ಅವಕಾಶ ಕೊಟ್ಟಿದ್ರೆ ಇನ್ನು ಏನೇನ್ ಸುಳ್ಳು ಹೇಳಿರೋರೋ ಏನೋ. ಒಂದ್ ಸುಳ್ಳು ಮುಚ್ಚಾಕೆ ಇನ್ನೊಂದ್ ಸುಳ್ಳು ಹೇಳ್ತಾ ಇದ್ರು. 100 ಸುಳ್ಳು ಹೇಳ್ದವ್ರಿಗೆ ಇನ್ನೊಂದ್ ಸುಳ್ಳು ಹೇಳೋದೇನ್ ಕಷ್ಟ ಆಗ್ತಿರ್ಲಿಲ್ಲ. ಸದ್ಯ ಅಷ್ಟ್ರಲ್ಲೇ ಅವ್ರ ಬಣ್ಣ ಎಲ್ಲ ಬಯಲಾಗಿ ಆಗೋ ಅನಾಹುತ ತಪ್ತು. ಹೋಗಿ ನಿಮ್ ಮಗಳಿಗೆ ಬುದ್ಧಿ ಹೇಳಿ ಫಸ್ಟ್. ಏನು ತಪ್ಪು ಮಾಡದೆ ಇರೋ ನನ್ನ ಆರ್ತಿ ಮೇಲೆ ಅಪವಾದ ಹೊರಿಸಿ ಅವಳ ಮನೆಯಿಂದ ಹೊರಗಾಕಿದ್ರ ಅವಳ ಕಣ್ಣೀರಿನ ಶಾಪ ನಿಮ್ಗೆ ತಟ್ಟದೆ ಬಿಡಲ್ಲ. ನೀವೆಲ್ಲರೂ ಅನುಭವಿಸ್ತೀರಾ. ಅವತ್ತು ನನ್ನ ಆರ್ತಿನ ನೆನಪಿಸ್ಕೊತೀರ. ಯಾರಿಗೂ ಒಳ್ಳೇದಾಗಲ್ಲ. ಆರ್ತಿಗೆ ನನ್ನ ಮಗನಿಂದ ಅನ್ಯಾಯ ಆಗಿತ್ತು. ಅವಳ ಜೀವನನ ಸರಿ ಮಾಡು ಅಂತ ನಿನ್ನ ಹತ್ರ ಕಣ್ಣೀರ್ ಹಾಕಿ ಬೇಡ್ಕೊಂಡೆ. ನನ್ನ ಬೇಡಿಕೆನ ನೀನ್ ತಕ್ಷಣ ಈಡೇರಿಸಿದೆ. ಸೂರ್ಯನಂತ ಒಳ್ಳೆ ಗಂಡನ್ನ ಆರ್ತಿ ಕೊಟ್ಟೆ. ಎಲ್ರೂ ಅಸೂಯೆ ಪಡುವಷ್ಟು ಸಂತೋಷನ ನಮ್ಮ ಆರ್ತಿ ಬದುಕಿ ಕೊಟ್ಟೆ. ಇನ್ ಮುಂದೆ ನನ್ನ ಆರ್ತಿ ನನ್ನ ಮೊಮ್ಮಕ್ಕಳು ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂತ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಆದ್ರೆ ನೀನು ಆ ಸಂತೋಷನ ಸಮುದ್ರದ ಅಲೆಯಲ್ಲಿ ಮರಳಿನ ಮನೆ ಕೊಚ್ಕೊಂಡು ಹೋಗೋ ತರ ಮಾಡ್ಬಿಟ್ಟೆ. ಯಾಕೆ ದೇವ್ರೆ ಹೀಗ್ ಮಾಡ್ಬಿಟ್ಟೆ ನೀನು? ಒಂದ್ ಕೈಯಲ್ಲಿ ದೇವ್ರ ತರ ಸಂತೋಷನ ಕೊಡ್ತೀಯ, ಆ ಸಂತೋಷನ ನಾವು ಅನುಭವಿಸೋಷ್ಟ್ರಲ್ಲಿ ಇನ್ನೊಂದ್ ಕೈಯಿಂದ ರಾಕ್ಷಸ ತರ ಸಂತೋಷನ ಕಿತ್ಕೊಂಡ್ಬಿಡ್ತೀಯ. ಯಾಕೆ ಹೀಗ್ ಮಾಡ್ತೀಯ ನೀನು? ನಾವೆಲ್ಲ ನಿನಗೆ ಹೆದರ್ಕೊಂಡು ಇರ್ಬೇಕು ಅಂತನಾ, ಅಥವಾ ನಿನ್ ಹೆದರಿಕೆಗೆ ಸದಾ ನಾನು ಪೂಜೆ ಮಾಡ್ತಿರ್ಬೇಕು ಅಂತನಾ? ನನ್ನ ಆರ್ತಿ ಜೀವನನ ನೀನ್ ಸರಿ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಯಾವತ್ತೂ ನಿನಗೆ ಕೈ ಮುಗಿಯಲ್ಲ, ಪೂಜೆನೂ ಮಾಡಲ್ಲ. ದೇವ್ರೆ, ಈ ಮನೆಗೆ ಬಂದಿರೋ ತೊಂದರೆನ ಹೋಗ್ಲಾಡ್ಸಪ್ಪ. ಬೇಗ ರೆಡಿ ಆಗು ಸಾಕ್ಷಿ, ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತಲ್ವಾ? ಅಪ್ಪ, ಈ ಡ್ರೆಸ್ಗೆ ಒಂದ್ ಸ್ಕಾರ್ಫ್ ಇದೆ. ಹಾ, ಎಲ್ಲಿದೆ ಸಾಕ್ಷಿ? ಅಲ್ಲೇ ಎಲ್ಲೋ ಇದೆ, ಹುಡುಕಿ. ಬೇಗ ಹುಡುಕಿ, ಸ್ಕೂಲ್ ಲೇಟ್ ಆಗ್ತಾ ಇದೆ. ಇರೇ, ನಾನ್ ಹೇಳಿದ್ ನನ್ಗೆ ಹೇಳ್ಬೇಡ. ಇರ್ಪುಟ್ಟ, ಹುಡುಕ್ತಾ ಇದೀನಲ್ವಾ, ಒಂದ್ ನಿಮಿಷ ಇರು. ಆರ್ತಿ ಅಮ್ಮಂಗೆ ಎಲ್ಲಿ ಅಂತ ಗೊತ್ತಿದ್ದ, ಅವ್ರಿಗೆ ಕಾಲ್ ಮಾಡಿ. ಹಾ ಸರಿ ಇರು. ಮನೆಯಿಂದ ಹೊರಡಿ ಅಂತೆ. ಅಮ್ಮ ಅಮ್ಮ. ಏನ್ ಸೂರ್ಯ? ಅಮ್ಮ, ಸಾಕ್ಷಿ ಸ್ಕಾರ್ಫ್ ಎಲ್ಲಿದೆ? ನನ್ಗೇನೋ ಗೊತ್ತು, ನಾನ್ ನಿನ್ ರೂಮಿಗೆ ಬರಲ್ವಲ್ಲ, ಇಲ್ಲೇ ಎಲ್ಲಾದ್ರೂ ಇರ್ಬೋದು ನೋಡು. ಅದು ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ?
ಬಾಚೋದು ಯಾರು? ನಿಮಗ್ ಬಾಚೋಕೆ ಗೊತ್ತಿಲ್ಲ. ಆರ್ತಿ ಅಮ್ಮ ಆರ್ತಿ ಅವ್ರ ಹೆಸರು ಇನ್ನೊಂದ್ಸತಿ ಮನೇಲಿ ಎತ್ಕೊಡ್ದು ಗೊತ್ತಾಯ್ತಾ? ಅವ್ರ ಹೆಸರು ಎತ್ತಿದ್ರೆ ನಿನ್ನನ್ನು ಅವ್ರ ಮನೆಗೆ ಕಳ್ಸ್ಬಿಡ್ತೀನಿ. ಸುಮ್ನೆ ಕೂತ್ಕೋ. ಅಣ್ಣ ಅಣ್ಣ ಚೂರು ಅಕ್ಕೇನ್ ಕರೀರಿ, ಸಾಕ್ಷಿ ಕೂದಲು ಬಾಚ್ಬೇಕು. ಅಣ್ಣ ಅಣ್ಣ ಭಾವ ಆಚೆಗೆ ಹೋಗಿದ್ದಾರೆ. ಅದಕ್ಕೆ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ರಾಕಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ನನ್ ಕೂರ್ಲೆ ತೆಂಗಿನ ನಾರ್ ತರ ಆಗಿದೆ, ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು. ಐ ಆಮ್ ಸಾರಿ ಭಾವ. ಭಾವ, ಇಂಥ ಕೆಲಸಗಳಿಗೆಲ್ಲ ಒಬ್ಳು ಕೆಲಸವನ್ನ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ಅಡ್ವೈಸ್. ವೆಲ್ಕಮ್. ಸಾಕ್ಷಿ ಪುಟ, ಇವತ್ತೊಂದಿನ ಹೇರ್ ಬ್ಯಾಂಡಲ್ಲಿ ಮ್ಯಾನೇಜ್ ಮಾಡ್ತೀಯಾ? ವೆರಿ ಗುಡ್. ಸ್ಕೂಲ್ ಬೇಗ ಬಾ, ಬೇಗ ಬಾ, ಬೇಗ ಬಾ. ಸ್ಕೂಲ್ ವ್ಯಾನ್ ಹೊಟ್ಟೋಗ್ಬಿಡುತ್ತೆ ಬಾ. ಅಮ್ಮ, ಸಾಕ್ಷಿ ಟಿಫನ್ ಬ್ಯಾಗ್ ತೊಂಬಾ. ಈ ಕಡೆ, ಈ ಕಡೆ, ಈ ಕಡೆ. ತಗೋ ಸೂರ್ಯ, ತಗೋ. ತಗೋ. ಬಾಯ್ ಪುಟ್ಟಿ. ಓಡು, ಸ್ಕೂಲ್ ವ್ಯಾನ್ ಹೋಗುತ್ತೆ, ಹೋಗು. ಸೂರ್ಯ, ನಿನ್ನ ಅವಸ್ಥೆ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣೋ. ಸಾಕ್ಷಿನ ಯಾವ್ದಾದ್ರು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬಿಡು. ನನ್ನ ಕೈಲಾದಷ್ಟು ದಿನ ನಾನು ನೋಡ್ಕೋತೀನಿ. ಆಗದೆ ಇರೋ ದಿನ ಬಂದಾಗ ಆ ದಿನ ಬರ್ದೇ ಇರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಅಪ್ಪ, ವ್ಯಾನ್ ಹೊಟ್ಟೋಯ್ತು, ಈಗೇನ್ ಮಾಡೋದು? ಬಾಪುಟ, ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತೀನಿ. ಆರ್ತಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ. ಹಲೋ, ಹೇಳಿ. ಹೌದು, ನಾನೇ ಫೋನ್ ಮಾಡಿದ್ದು. ಹಾಂ, ಯಾರೂ ಇಲ್ಲ, ನಾನು ನನ್ನ ಮಕ್ಕಳು ಇಬ್ಬರೇ. ಅವರನ್ನು ಭೇಟಿ. ಸರಿ, ಥ್ಯಾಂಕ್ಸ್. ಆರ್ತಿ, ಯಾರದೇ ಫೋನು? ಆಶ್ರಮದಿಂದ. ಆಶ್ರಮದಿಂದನಾ? ಏನ್ ವಿಷಯ? ಯಾಕೆ ಫೋನ್ ಮಾಡಿದ್ರು? ಬೆಳಿಗ್ಗೆ ನಾನೇ ಕಾಲ್ ಮಾಡಿದ್ದೆ, ಅದಕ್ಕೆ ಅವ್ರು ವಾಪಸ್ ಕಾಲ್ ಮಾಡಿದ್ರು. ನೀನ್ ಯಾಕೆ ಆಶ್ರಮಕ್ಕೆ ಫೋನ್ ಮಾಡಿದ್ದೆ? ಇನ್ಮೇಲೆ ನಾನು ಮಕ್ಕಳು ಆಶ್ರಮದಲ್ಲೇ ಇರೋಣ ಅಂತ. ಏನೇ ಹೇಳ್ತಾ ಇರೋದು ನೀನು? ನಾನಿನ್ನು ಬದುಕಿಲ್ವಾ? ನಾನ್ ಬದುಕಿರುವಾಗ್ಲೇ ನೀನು ಮಕ್ಕಳು ಹೋಗಿ ಆಶ್ರಮ ಸೇರ್ಕೋತೀರಾ? ಅಮ್ಮ, ನಾನು ಆಶ್ರಮಕ್ಕೆಲ್ಲ ಬರಲ್ಲ. ಆದಿ, ಅಮ್ಮ, ಈ ವಯಸ್ಸಿನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ತಗೊಳ್ಬೇಕು. ಅದನ್ನ ಬಿಟ್ಬಿಟ್ಟು
ನನ್ನ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳೋದು ಏನು ಚೆನ್ನಾಗಿರುತ್ತೆ ಹೇಳಿ. ನಿಮಗೆ ಭಾರ ಆಗಿರೋದು ಯಾಕೋ ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಅಮ್ಮ. ಅದಕ್ಕೆ ಈ ನಿರ್ಧಾರ ತಗೊಂಡೆ. ಅಂದ್ರೆ ನಾನು ಏನೂ ಅಲ್ಲ ನಿನ್ ಪಾಲಿಗೆ. ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳುವಾಗ ನನಗೊಂದು ಮಾತು ಕೇಳ್ಬೇಕು ಅಂತ ಅನ್ಸ್ಲಿಲ್ವೇನೆ ನಿನ್ಗೆ? ಕೇಳಬೇಕು ಅಂತ ಅನಿಸ್ತು ಅಮ್ಮ. ನಾನು ಕೇಳಿದ್ರೆ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಕೇಳಿಲ್ಲ. ಅಷ್ಟು ನಿಕೃಷ್ಟ ಆಗೋದೆ ಅಲ್ಲ ನಾನು ನಿನ್ ಪಾಲಿಗೆ. ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರಿತೀಯ. ಅದೆಲ್ಲ ಬರೀ ಬಾಯಿ ಮಾತಿಗೆ ಅಂತ ನನಗೆ ಗೊತ್ತಾಯ್ತು ಬಿಡು. ಹೋಗೆ. ಅಮ್ಮ ಹಾಗನ್ಬೇಡಿ ಅಮ್ಮ. ನೀವು ನನ್ನ ಹೆತ್ತ ತಾಯಿಗಿಂತ ಹೆಚ್ಚು. ಹಾಗಿದ್ರೆ ಇಷ್ಟು ದೊಡ್ಡ ನಿರ್ಧಾರನ ನನಗೊಂದು ಮಾತು ಹೇಳ್ದೆ ಹೇಗೆ ತಗೊಂಡೆ ನೀನು? ನಿಮಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು ಅಮ್ಮ. ನಿಮ್ಮ ಶಕ್ತಿ ಮೀರಿ ಆದರೂ ನಮ್ಮನ್ನು ಸಂತೋಷವಾಗಿ ಇಟ್ಕೊಳ್ತೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಷ್ಟು ದಿನ ಅಂತ ನಿಮಗೆ ಭಾರವಾಗಿರೋದು ಹೇಳಿ? ಎಷ್ಟು ದಿನ ಅಂತ ನೀವು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಅದಕ್ಕೆ ಈ ನಿರ್ಧಾರ ಸರಿ ಅನಿಸ್ತು. ಹೂಗಳು ಗಿಡಕ್ಕೆ ಭಾರ ಅನ್ಸುತ್ತೇನೆ. ಹೂಗಳಿರೋದ್ರಿಂದ ತಾನೇ ಗಿಡದ ಅಸ್ತಿತ್ವಕ್ಕೆ ಅರ್ಥ ಬರೋದು. ಹೂಗಳೇ ಇಲ್ಲ ಅಂದಮೇಲೆ ಆ ಗಿಡ ಇದ್ದು ಏನ್ ಪ್ರಯೋಜನ ಹೇಳು? ಹಾಗೆ ನೀನು ನಿನ್ ಮಕ್ಕಳು ನನ್ನ ಪಾಲಿಗೆ. ನಿಮ್ ಸಂತೋಷನೇ ನನ್ ಸಂತೋಷ, ನಿಮ್ ದುಃಖನೇ ನನ್ ದುಃಖ. ನೀವು ಚೆನ್ನಾಗಿರ್ಲಿ ಅಂತಾನೆ ಕಡೆ ನಾನು ದಿನ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು. ಈಗ ನೀವುಗಳೇ ಇಲ್ಲ ಅಂದ್ಮೇಲೆ ನಾನ್ ಬದುಕಿದ್ದು ಏನ್ ಪ್ರಯೋಜನ ಹೇಳು? ಹೋಗು, ನೀವುಗಳು ಹೋಗಿ ಆಶ್ರಮ ಸೇರ್ಕೊಳ್ಳಿ. ನಾನು ಈಗಲೇ ಪ್ರಾಣ ಬಿಟ್ಬಿಡ್ತೀನಿ. ಅಮ್ಮ ದಯವಿಟ್ಟು ಸಾಯೋ ಮಾತಾಡ್ಬೇಡಿ ಅಮ್ಮ. ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಇನ್ನೊಂದ್ಸಲ ಆಶ್ರಮಕ್ಕೆ ಹೋಗಿರ್ತೀನಿ ಅಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡು. ಒಂದು ವೇಳೆ ನಿನಗೆ ಪುನರ್ವಿವಾಹ ಆಗದೆ ಹೋಗಿದ್ರೆ ನೀನ್ ನಮ್ ಜೊತೆಲೇ ಇರ್ತಿದ್ದೆ ತಾನೆ. ಹಾಗೆ ಅನ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಇರೋಣ ಕಡೆ. ನೀನು ಓದಿದ್ಯಾ, ನಿನಗೆ ಮನೇಲಿರೋಕ್ ಬೇಜಾರಾದ್ರೆ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊ. ದೊಡ್ಡೋರು ಮಾಡಿರೋ ತಪ್ಪಿಗೆ ಆ ಮಕ್ಳಿಗೆ ಶಿಕ್ಷೆ ಪಡ್ಬೇಕು? ನಮ್ಮ ಮಕ್ಳ ಭವಿಷ್ಯನ ಚೆನ್ನಾಗಿ ಮಾಡೋಣ. ಅವ್ರಗಳ ಭವಿಷ್ಯಕ್ಕೋಸ್ಕರ ನಾವು ಬದುಕೋಣ ಕಡೆ. ನಮ್ ಸಾಕ್ಷಿ ಪುಟ್ಟ ಸ್ಕೂಲಿಂದ ಬಂದ್ಬಿಟ್ಟಿದ್ದಾಳೆ. ಟನ್ ಟಣ. ಯಾಕಮ್ಮ ಸಪ್ಪಗಿದ್ಯಾ? ತಿಂಡಿ ತಿಂದ್ಯಾ? ಯಾರು ನನಗ್ ತಿಂಡಿನ ಕೊಟ್ಟಿಲ್ಲ. ಅಯ್ಯೋ, ಅದಕ್ಕೆ ಸಾಕ್ಷಿ ಬೇಜಾರಾಗಿರೋದು. ಒಂದ್ ನಿಮಿಷ ಇರು. ಅಮ್ಮ ಅಮ್ಮ. ಏನ್ ಸೂರ್ಯ, ಮಗುಗೆ ಯಾಕಮ್ಮ ತಿಂಡಿ ಕೊಟ್ಟಿಲ್ಲ? ನಾವು ಕೊಟ್ರೆ ಅವ್ರು ತಿನ್ಬೇಕಲ್ಲ ಸೂರ್ಯ. ಅಪ್ಪ ಬರ್ಲಿ ಅವರೇ ತಿನ್ನಿಸ್ತಾರೆ, ಇಲ್ಲದ್ರೆ ಅಮ್ಮ ಬಂದು ತಿನ್ನಿಸ್ತಾರೆ ಅಂತಾಳೆ. ಅದಕ್ಕೇನ್ ಮಾಡೋದು? ಯಾಕೆ ಬೇರೆಯವ್ರು ತಿಂಡಿ ಕೊಟ್ರೆ ತಿನ್ನಲ್ವಾ ನೀನು? ನಿನ್ನ ಹತ್ರ ನಾ ಮಾತಾಡ್ತಾ ಇರೋದು. ಈಗ ನಾನು ಏನ್ ಹೇಳ್ದೆ ಅಂತ ಅಳ್ತಾ ಇದ್ದೆ ನೀನು? ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ನಾನು ಏನ್ ಪಡ್ಕೊಂಡು ಸಾಯ್ಲಿ? ನೋಡ್ ಸೂರ್ಯ, ನಿನ್ನ ಪ್ರತಿಷ್ಠೆಯಿಂದ ಸಾಕ್ಷಿ ಒದ್ದಾಡ್ತಾ ಇದ್ದಾಳೆ. ಇದೆಲ್ಲ ಬೇಕಾ ನಿನ್ಗೆ? ಅರ್ಪಿತಾ ಹೋದ್ಮೇಲೆ ಇಂಥ ಘಟನೆಗಳು ತುಂಬಾ ಆಯ್ತು ಅಂತಾನೆ ಆರ್ತಿನ ಮತ್ತೆ ದಯವಿಟ್ಟು ಅವ್ರ ಹೆಸರು ಎತ್ಬೇಡಿ ನೀವು. ಅವ್ರು ನನ್ನ
ಬಗ್ಗೆ ಆಗ್ಲಿ ಈ ಮನೆ ಬಗ್ಗೆ ಆಗ್ಲಿ ನನ್ನ ಮಗಳ ಬಗ್ಗೆ ಆಗ್ಲಿ ಒಂಚೂರು ಪ್ರೀತಿ ಮಮಕಾರ ಗೌರವ ಅನ್ನೋದಿದ್ರೆ ನಾನು ಹೋಗು ಅಂದಿದ ತಕ್ಷಣ ಹೋಗ್ತಾ ಇರ್ಲಿಲ್ಲ. ಇದು ನನ್ನ ಮನೆ ಅಂತ ಹಠ ಮಾಡ್ಕೊಂಡು ಇಲ್ಲೇ ಇರ್ತಿದ್ರು. ಅವ್ರಿಗೆ ಯಾವತ್ತು ಇದು ಮನೆ ಅವ್ರ ಮನೆ ಅಂತ ಅನ್ಕೊಂಡಿರ್ಲಿಲ್ಲ, ನನ್ನ ಮಗಳನ್ನ ಅವ್ರ ಮಗಳು ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೋಗು ಅಂದಿದ ತಕ್ಷಣ ಹೊಟ್ಟೋಗ್ಬಿಟ್ರು. ಪ್ಲೀಸ್ ಇನ್ನೊಂದ್ಸತಿ ಅವ್ರ ಹೆಸರು ಈ ಮನೆಗೆ ಬರಬಾರ್ದು. ನಾನು ಯಾವತ್ತೂ ಅವ್ರನ್ನ ಶಬ್ಸಲ್ಲ. ಸಾಕ್ಷಿ ನೋಡ್ಕೊಳ್ಳಕ್ಕೆ ಒಂದ್ ಕೆಲಸದವಳ ನಿಮ್ಮಿಷ್ಟ.